ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೀ ಆರ್ಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ ಇಷ್ಟು ದಿನ ಆದಮೇಲೆ ಕಾಣಿಸ್ಕೊತಾ ಇದ್ದಾನೆ ಅನ್ಕೋಬೇಡಿ. ಯಾಕಂದರೆ ಇದಕ್ಕಿಂತ ಮುಂಚೆ ನಾನು 2 ವೀಡಿಯೋ ಹಾಕಿದ್ದೆ. ಯೂಟ್ಯೂಬ್ ಅವರು ಅದನ್ನು ಡಿಲೀಟ್ ಮಾಡಿದ್ದಾರೆ. ಏನಕ್ಕಂತ ನೋಡಿದ್ರೆ ನಾನು ಸರ್ಟನ್ ಕಮ್ಯುನಿಟಿ ಗೈಡ್ಲೈನ್ಸ್ನ ಫಾಲೋ ಮಾಡಿಲ್ಲ ಅಂತ ಯೂಟ್ಯೂಬ್ ಅವರು ಅದನ್ನು ಡಿಲೀಟ್ ಮಾಡಿದ್ದಾರೆ. ಸೊ ಇವಾಗ ನಾನು ಡಿಸಿಷನಿಗೆ ಬಂದಿದ್ದೀನಿ. ಇನ್ ಕೇಸ್ ನಾನು ಫ್ಯೂಚರಲ್ಲಿ ವೀಡಿಯೋ ಮಾಡಬೇಕು ಬೇಡ ಅನ್ನೋದು ಎಲ್ಲ ಈ ಒಂದು ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಡಿಪೆಂಡ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನನಗೆ 50+ ವ್ಯೂಸ್ ಬಂದರೆ ನಾನು 100 ವೀಡಿಯೋಸ್ ಚಾಲೆಂಜ್ನ ತೊಗೊತಾ ಇದ್ದೀನಿ. ಇನ್ ಕೇಸ್ ಬಂದಿಲ್ಲ ಅಂದರೆ ದಿಸ್ ವಿಲ್ ಬಿ ಮೈ ಲಾಸ್ಟ್ ವೀಡಿಯೋ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲ ಸರಿ, ಈ ನನ್ನ ಮಗನ ಎಕ್ಸ್ಪ್ರೆಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪ್ರೆಷನ್ನು. ಅದರಲ್ಲಿ ಇವ್ನು ಮಾಡಿರೋ ಕತ್ತರ್ನಾಗ ಎಕ್ಸ್ಪ್ರೆಷನ್ ತಗೊಂಡೋ ವೀಡಿಯೋನ ಬೇದಿ ಹೊಡ್ಕೊಂಡಿರೋನ ಹತ್ರ ಹೋಗಿ ತೋರಿಸ್ಬಿಟ್ರೆ ಅವ್ನು ಬೇದಿನೇ ನಿಂತೋಗ್ಬಿಡುತ್ತೆ. ನನ್ನ ಬಡುನ ಗುಡ್ಸಿದ ಬ್ರಹ್ಮ, ನನ್ನ ಕಷ್ಟನೇ ಗೊತ್ತಿಲ್ದಂಗೆ ಸಾಕಿರೋದು ನಮ್ಮಮ್ಮ. ನಿನ್ನ ವಿಡಿಯೋ ನಮ್ಮ ಫೀಡಲ್ಲಿ ಬರ್ತಾ ಇದೆಯಲ್ಲ, ಇದು ನೋಡೋದು ನಮ್ಮ ಕರ್ಮ. अस्सलाम वालेकुम मेरे भाइयों को, मैं तुम्हारा असलम भाई बात करने का। आज वीडियो बनाने का मकसद क्या है बोले तो मैं इतना रेडी हूँ, कैसा सलमान खान लग रहा हूँ, क्या शाहरुख खान लग रहा हूँ, क्या सुनील शेट्टी लग रहा हूँ, कौन लग रहा हूँ, कमेंट में बताओ। मिलते हो अल्लाह हाफिज़ से, दुआ में याद रखना। ಸೊ ಗೈಸ್, ಇಲ್ಲಿ ಅಸ್ಲಂ ಭಾಯ್ ಏನು ಹೇಳ್ತಾ ಇದ್ದಾನಂದರೆ, ಅವ್ನು ನೋಡೋಕ್ಕೆ ಸುನಿಲ್ ಶೆಟ್ಟಿ, ಸಲ್ಮಾನ್ ಖಾನ್, ಶಾರುಖ್ ಖಾನ್ ಥರ ಇದ್ದರೆ ಅವ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಬೇಕಂತೆ. ನಾನು ಹೇಳೋದೇನು ಅಂದರೆ, ಅವ್ನು ನೋಡೋಕ್ಕೆ ಇವ್ರು 3 ಜನದ್ದು ಉದ್ರೋಗಿರೋ ಜಾಂಟ್ ಥರ ಕಾಣಿಸ್ತಾ ಇದ್ದಾನೆ ಅಂತ. ಸ್ಯಾಂಡಲ್ವುಡ್ನ ಕರುನಾಡ ಚಕ್ರವರ್ತಿ, ಕನ್ನಡದ ಬಾದಶಾ ಕಿಚ್ಚ ಸುದೀಪ್ ಸರ್ ಅವರಿಗಾಗಿ ಏನಂದೆ? ಇನ್ನೊಂದ್ಸಲ ಹೇಳು. ಸ್ಯಾಂಡಲ್ವುಡ್ನ ಕರುನಾಡ ಚಕ್ರವರ್ತಿ, ಕನ್ನಡದ ಬಾದಶಾ. ಶಾಬಾಷ್. ಅಲ್ಲ ಗುರು, ನಿನಗೆ ಹೇಳಕ್ ಬಂದಿಲ್ಲ ಅಂದ್ರೆ ಕಿಚ್ಚ ಸುದೀಪ ಅಥವಾ ಅಭಿನಯ ಚಕ್ರವರ್ತಿ ಅಂದರೆ ಮುಗ್ದೇ ಹೋಗಿರೋದಪ್ಪ. ಇದು ಯಾವುದಿದು? ಕರುನಾಡ ಬಾದಶಾ. ಅದು ಬಾದಶಾ ಅಲ್ಲ ಅಣ್ಣ, ಬಾದ್ಶಾ, ಕರ್ನಾಟಕದ ಬಾದ್ಶಾ. ಬಾದಶಾ ಅಂತ ಬಾದಶಾ. ಸೊ ಗೈಸ್, ಬನ್ನಿ ಒಬ್ಬನ ಮೀಟ್ ಮಾಡಿಸ್ತೀನಿ. ಇವನು ಯಾರು ಅಂತ ಗೊತ್ತಾಗಿಲ್ಲ ಅಂದರೆ ಹೇಳ್ತೀನಿ ಫಸ್ಟ್. ಇವನು ಶಾಟ್ವೆ ಅವ್ರ ಮಗ, ಮರಿ ಶಾಟ್ವೆ. ಬನ್ನಿ ಏನು ಹೇಳ್ತಾರೆ ಕೇಳಿಸ್ಕೊಡೋಣ. ಇನ್ನ ಒಂದು ಡೈಲಾಗ್ ಹೇಳ್ತೀನಿ, ಅದು ಹಂಗೈತೋ ಹೇಳಿ ಫ್ರೆಂಡ್ಸ್. ನನ್ನ ಬಗ್ಗೆ ಮಾತಾಡ್ಕೊಳೋದಷ್ಟೇ, ನನ್ನ ಶಾರ್ಟ್ ಏನೋ ಕಿತ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಲೋ ಅಪ್ಪಿ, ನಿನಗಿನ್ನ ಶಾಟನೇ ಬೆಳೆದಿಲ್ಲ, ಶಾಟದ ಬಗ್ಗೆ ಮಾತಾಡ್ತೀಯನೋ ಶಾಟ್ವೆ? ಲೋ ಓದೇನಾದ್ರು ಉದ್ಧಾರ ಆಗೋರು ಅಂದ್ರೆ ಇಲ್ಲ, ಶಾಟ ಕಾಟ ಅನ್ಕೊಂಡು ಬೋಳಿ ಮಕ್ಕಳದೊಂದು ಕಾಟ. ಒಂದು ಡೈಲಾಗ್ ಹೇಳ್ತೀನಿ, ಅದು ಹೆಂಗೈತೋ ಹೇಳಿ ಫ್ರೆಂಡ್ಸ್. ಮಾಡಿ ಮೇಲೆ ಮೇಘನ ಕೊಡ್ತೀಯಾ ನಿಮ್ಮ ಅಕ್ಕನ? ಮೇಘನ್ ಅವ್ರ ಅಕ್ಕ ಬಗ್ಗೆ ಅಂತ ಗೊತ್ತಿಲ್ಲ, ಅಪ್ಪಿ ತಪ್ಪಿ ವೀಡನ್ನೋದವ್ರ ಅಪ್ಪ ಬಂದು ನೋಡಿದ್ರೆ ಹುಚ್ಚ ಏಳು ಬರೋ ಗಂಟೆ ಹೊಡಿತಾನೆ ನಿನಗೆ. ಹೇಳೋ, ಹುಚ್ಚ ಏಳು ಬರೋ ಗಂಟೆ ಹೊಡಿತಾನೆ. ಲವ್, ನಿಮಗೆ ಫಸ್ಟ್ ಆಫ್ ಆಲ್ ಫೋನ್ಗಳು ಕೊಡೋದು ಯಾರು? ನಿಮ್ಗಳಿಗೆ ಫೋನ್ ಕೊಡೋರೇನೋ ಸಿಕ್ಬಿಟ್ರೆ ಅಣಗಾಯಿ ನೀರ್ಗಾಯಿ ಮಾಡೋಕ್ಕದ. ನನ್ನ ಮಕ್ಕಳು ನಿಮ್ಮ ಏಜಲ್ಲಿ ನಮಗೆ ಫೋನ್ ಇರಲಿ ಗುರು, ಟಿ ವಿ ನೋಡೋಕ್ಕೆ ಬಿಡ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮದಿರು. ಇನ್ನು ನನ್ನ ಮಕ್ಕಳಿಗೆಲ್ಲ ಫೋನ್ ಎಲ್ಲಿಂದ ಸಿಕ್ಬಿಡುತ್ತೆ ಅಂತ. 50 बार बोल रहे हैं, पढ़ने निकले वाले छात्रों को राजनीति से दूर रहना चाहिए। हैं? अबे पढ़ाई लिखाई में ध्यान लगाओ, IAS बनो और देश को संभालो। ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಲೋ ಅಪ್ಪಿ, ಅವ್ನು ಕೇಳಿದ್ದು ಡೆಡ್ ಲಿಫ್ಟಿಗೆ ಸಪೋರ್ಟ್ ಕೊಡು ಅಂತ. ನೀನು ಬ್ಲೂಟೂತ್ ಕನೆಕ್ಟ್ ಮಾಡಿ ಚಿಕ್ಕಬಡಿ ಅಂತಲ್ಲ. ಐಮ್ ಸಾರಿ ಗೈಸ್, ನನ್ನ ಮಗ ಡೆಡ್ ಲಿಫ್ಟಿಗೆ ಸಪೋರ್ಟ್ ಕೊಡೋದು ಹಿಂದಗಡೆಯಿಂದ ತಿಕ್ಕ ಹೊಡಿತು. ಐಮ್ ಸಾರಿ ಸರ್. ಬರೀ ಇಂಥದೆಯಾ? ರಾಂಬಾಯಿ, ನಾನು ಸತ್ತೋದ್ರೆ ನೀನೇನ್ ಮಾಡ್ತೀಯಾ? ನಾನು ಸೇತು ಹೋಗ್ತೀನಿ. ಈ ಮೆಂಟ್ಲು, ನಾನು ವಿಡಿಯೋಗೋಸ್ಕರ ಕೇಳಿದೆ, ನೀನೇನ್ ನಿಜ ಹೇಳ್ತಿದ್ಯಾ? ಹೌದು, ಮತ್ತೊಂದ್ಸಲ ಹತ್ರ ಹೇಳ್ಬಿಡ. ಅಲ್ಲ,
ಇವಳು ಸತ್ತೋಗ್ತಾಳಂತ, ಇವಳು ಸತ್ತೋದ್ರೆ ಅವನು ಸತ್ತೋಗ್ತಾನಂತ, ಇವಳಿಗೆ ಬೇಜಾರಾಯ್ತಂತೆ. ಆಮೇಲೆ ಇನ್ನೇನು ಇವಳಿಗೆ ಬೇಜಾರಾಗ್ಬಿಟ್ರೆ 500 ರೂಪಾಯಿ ಕೊಟ್ಲಂತೆ, ಅವ್ನು ಎಣ್ಣೆ ಹೊಡಿಬೇಕಂತೆ. ಏನ್ರ ನಿಮ್ಮ ಕಂಟೆಂಟಲ್ಲಿ ತಲೆ ಇಲ್ಲ, ಬುಡ ಇಲ್ಲ, ಮಣ್ಣಿಲ್ಲ, ಮಸಿ ಇಲ್ಲ. ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಿಬಿಡ್ತೀರಾ, ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡ್ತೀರಾ. ಆ ದರಿದ್ರ ವಿಡಿಯೋ ಬಂದು ನಮ್ಮ ಫೀಡಲ್ಲಿ ಸಿಕ್ಕಾಕೊಳುತ್ತೆ. ನಾವು ಅದು ನೋಡಿ ಅಳೋದು ಸಾಯೋದು ನಮಗೆ ಗೊತ್ತಿಲ್ಲ. ಗುರು ನಿಜ ಹೇಳ್ರಿ, ಕಮೆಂಟ್ ಬಾಕ್ಸಲ್ಲಿ ನಿಜವಾಗ್ಲೂ ಹೇಳ್ರಿ, ನಿಮ್ಮ ಫೀಡ್ ಮಾತ್ರ, ನನ್ನ ಫೀಡ್ ಮಾತ್ರ ಹಿಂಗಿದೆಯಾ ಇಲ್ಲ ನಿಮ್ಮ ಫೀಡ್ ಕೂಡ ಹಿಂಗೆ ಇದೆಯಾ? क्या रे हाथ में बुल्लूबूत ಏನ ಬ್ಲೂಟೂತ್? ಲೋ ಅದು ಬ್ಲೂಟೂತ್ ಅಲ್ಲ, ಬ್ಲೂಟೂತ್. ಲೋ ಅಣ್ಣ ಅದು ಬ್ಲೂಟೂತ್ ಕೂಡ ಅಲ್ಲೋ, ಇಯರ್ಪಾಡ್ಸ್ ಅಣ್ಣ, ಇಯರ್ಪಾಡ್ಸ್. ಬುಲ್ಲಿದು ತೂತ್ ಅಂತೆ. ಇನ್ಸ್ಟಾಗ್ರಾಮ್ ದರಿದ್ರಗಳನ್ನ ಎಲ್ಲ ಕಡೆ ಸೇರಿಸಿ ನವಗ್ರಹ ಅಂತ ನಾಮಕರಣ ಮಾಡಿರೋ ಎಡಿಟರ್ಗೆ ದೊಡ್ಡ ಹ್ಯಾಟ್ಸ್ ಆಫ್. ನಿಮ್ದು ವಿಡಿಯೋಸ್ ನೋಡಿದ್ರೆ ನಂಗೆ ವಾಮಿಟ್ ಬರುತ್ತೆ. ಕಂಗ್ರಾಚುಲೇಷನ್ಸ್, ನೀವು ತಾಯಿ ಆಗ್ತಿದ್ದೀರಾ. ದೊಡ್ಡವರೊಂದು ಮಾತು ಹೇಳಿರೋದು, ನೀನು ದುಡ್ದಿರೋ ದುಡ್ಡು ನೀನು ಕಾಪಾಡ್ಕೊಂಡಿದ್ರೆ ಇವತ್ತು ಅದೇ ದುಡ್ಡು ನಿಂಗೆ ಇವತ್ತು ಸಾಲ ತೀರಿಸ್ತಿತ್ತು. ಪಾರ್ಟಿ ಕೊಡ್ಸೋಣ ಫ್ರೆಂಡ್ಸು. EMI ಡೇಟ್ ಬಂದರೆ ಒಂದೇ 1,000 ಹಾಕಂದ್ರೆ ನಮ್ಮನ್ನು ಯಾವನು ಕೂಡ ಫೋನ್ ಎತ್ತಲ್ಲ. ಏನು EMIಗೆ 1,000 ಹಾಕಂದ್ರೆ ನಮ್ಮನ್ನು ಯಾರೇ ಹಾಕಲ್ವಾ? ನನ್ನ ಮಕ್ಕಳ, ನಿಮಗೆ EMI ಅಂದರೆ ಗೊತ್ತೇನ್ರ? ಫಸ್ಟ್ ಆಫ್ ಆಲ್ EMI ಬಿಟ್ಟು ಹಾಕ್ರೋ, EMI ಫುಲ್ ಫಾರ್ಮ್ ಹೇಳ್ಬಿಡ್ರೋ. ಟಿಕ್ಕ ಮುಚ್ಕೊಂಡು ಹೋದ್ರೆ ಏನಕ್ರೋ ಬೇಕು ನಿಮಗೆ ಇದೆಲ್ಲ? ಲಾರೆನ್ಸ್ನ ನೋಡೋದು, ಲಾರೆನ್ಸ್ನ ಕಾಪಿ ಮಾಡೋದು ಅಲ್ಲ. ಅವನು ಅಮ್ಮ ಅಕ್ಕ ಅಂತಾನೆ, ಅದಕ್ಕೆ ಇಟ್ಕೊಂಡು ಈ ನನ್ನ ಮಕ್ಕಳು ಅಮ್ಮ ಅಕ್ಕ ಅಂತಾರೆ. ಟಿಕ್ಕ ಮುಚ್ಕೊಂಡು ಹೋದ್ರಲ್ಲ ಈ ಫಸ್ಟ್ ಆಫ್ ಅಲ್ಲಿ. ಹುಡುಗರಿಗೆಲ್ಲ ಯಾವಾಗ ಬರುತ್ತೆ ಗೊತ್ತಾ ಮಚ್ಚ ಧೈರ್ಯ? ಕಣ್ ತುಂಬ ದುಡ್ಡಿರುತ್ತಲ್ಲ, ನಮ್ಮನ್ನು ಯಾವನ್ ಬೇಕಾದ್ರೂ ಕೊಂಡ್ಕೊತೀನಿ, ಏನು ಬೇಕಾದ್ರೂ ಮಾಡ್ತೀನಿ ಅಂತ ದೌಲತ್ತಾಗಿರ್ತೀನಿ ನಾವು. ನಾನು ಲಿಟ್ರಲಿ ಹೇಳ್ತಾ ಇದ್ದೀನಿ, ಈ ಬೋಳಿ ಮಕ್ಳಿಗೆ ಫೋನ್ ಕೊಟ್ಟಿರೋ ಬೋಳಿ ಮಗ ಯಾರು ಅಂತ ಗೊತ್ತಾಗ್ಬೇಕು ನನಗೆ. ತಮ್ಮ ರೋಡ್ಗೋದ ಗಾಡಿ ಸಪೋರ್ಟ್, ಮನೆಗ್ ಬಂದ ಗೆರ್ತಿ ಸಪೋರ್ಟ್ ಇದ್ರೆ ಕಣ ರಾಜ ರಾಣಿ. ಹೂನಣ್ಣ ಅದೆಲ್ಲ ಸರಿ, ನೀನು ಫಸ್ಟ್ ಪ್ಯಾಂಟ್ ಸರಿಯಾಗಿ ಹಾಕೋ, ಇಲ್ಲ ನಾಯಿ ಬಂದ್ಬಿಟ್ಟು ಹಿಂದೆಗಡೆ ಹುಚ್ಚಾಗಿಚ್ಚು ಉಯ್ದ್ಬಿಟ್ಟು ಅದು. ತುಂಬಾ ದಿವಸ ಆಗಿತ್ತು ನನ್ನ ಬಗ್ಗೆ ಮಾತಾಡೋರ್ಗೆ ಒಂದೇ ಒಂದು ಕೌಂಟ್ರ್ ಕೊಡೋದು ಬೇಡವಾ? ನಾನು ಪೆಂಗ ಹಾಕ್ತೀನೋ ಮಂಗ ಹಾಕ್ತೀನೋ ನನ್ನದೇ ಅಂತ ಎಷ್ಟು ಮಾಡಿದ್ದೀನಿ. ನಿನ್ಗೆ ಯಾರೋ ಹೇಳಿದ್ದು ನೀನು ಪೆಂಗ ಮಂಗ ಅಂತ? ನಿನ್ಗೆ ಯಾರೋ ತಪ್ಪಾಗಿ ಹೇಳಿದ್ದಾರೆ, ತಪ್ಪು ಕಲ್ಪನೆಯಲ್ಲಿ ಇದೆಯಾ? ನೀನು ಪೆಂಗಾನೋ ಅಲ್ಲ ಮಂಗಾನೋ ಅಲ್ಲ, ಒಂದು ತಿಳ್ಕೊ, ನೀನೊಬ್ಬ ಕೊಂಗ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು, ಬಾಯ್.